ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. Today being Friday, let's chant Sri Shiva Panchakshara Stotram. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಶಿವ ಪಂಚಾಕ್ಷರ ಸ್ತೋತ್ರ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ नित्याय शुद्धाय दिगंबराय तस्मै नकराय नमः शिवाय मंदाकिनी सलिलचंदन चर्चिताय नंदीश्वर प्रमथनाथ महेश्वराय मंदार पुष्प बहुपुष्प सुपूजिताय तस्मै मकराय नमः शिवाय शिवाय गौरी वदनाब्ज वृंद सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भवगौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकराय नमः शिवाय पञ्चाक्षरमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते. ಒಂದು ಚಿಕ್ಕ ಚೊಕ್ಕ ಶಿವ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು.
ಪ್ರಾರಂಭದಲ್ಲಿ ಮಹಾಮೃತ್ಯುಂಜಯ ಮಂತ್ರ 3 ಬಾರಿ ಪಾರಾಯಣ ಮಾಡೋಣ. ಆ ನಂತರ ಭಜನೆಯನ್ನು ಪುನರಾವರ್ತಿಸಬಹುದು. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಭಜನೆಯನ್ನು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ. ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಪರಮಾತ್ಮಲಿಂಗಂ ಭಜರೆ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. 2 ನಿಮಿಷ ನಾಮ ಜಪ ಷಡಕ್ಷರಿ ಮಂತ್ರದ ಜಪವನ್ನು ಮಾಡೋಣ. ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. 2 ಬಾರಿ ನಾವು ಹೇಳ್ತೇವೆ, ತಾವು 2 ಬಾರಿ ಪುನರಾವರ್ತಿಸಬಹುದು. 2 ನಿಮಿಷ ನಾಮ ಜಪ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.
ॐ नमः शिवाय। 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 ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪುಸ್ತಕದಲ್ಲಿ 195ನೆಯ ಶ್ಲೋಕವನ್ನು ತೆರೆಯುವುದು. 195ರಿಂದ ಹಿಡಿದು 199ರವರೆಗೆ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 195ನೆಯ ಶ್ಲೋಕ. ಯಾರಲ್ಲಿ ಗ್ರಂಥವಿಲ್ಲ ಅವರು ಪರದೆಯನ್ನು ನೋಡಿಕೊಳ್ಳಬಹುದು. ಪುಸ್ತಕವನ್ನು ಹಂಚಿಕೊಂಡಿದ್ದೇವೆ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಭ್ರಾಂತಿಂ ವಿನಾತ್ವಸಂಗಸ್ಯ ನಿಷ್ಕ್ರಿಯಸ್ಯ ನಿರಾಕೃತಃ ನ ಘಟೇತಾರ್ಥ ಸಂಬಂಧಃ ನಭಸೋ ನೀಲತಾದಿವತ್. ಸ್ವಸ್ಯ ದ್ರಷ್ಟುರ್ನಿರ್ಗುಣಸ್ಯಾಕ್ರಿಯಸ್ಯ ಪ್ರತ್ಯಗ್ಬೋಧಾನಂದರೂಪಸ್ಯ ಬುದ್ಧೇಃ ಕಾಂತ್ಯಾ ಪ್ರಾಪ್ತೋ ಜೀವಭಾವೋ ನ ಸತ್ಯಃ ಮೋಹಾಪಾಯೇ ನಾಸ್ತ್ಯವಸ್ತು ಸ್ವಭಾವಾತ್.
यावद्भ्रान्तेस्तावदेवास्य सत्ता मिथ्या ज्ञानो जृम्भितस्य प्रमादात् रज्ज्वां सर्पो भ्रान्तिकालीन एव भ्रान्तेर्नाशे नैव सर्पोऽपि तद्वत् अनादित्वमविद्यायाः कार्यस्यापि तथेष्यते उत्पन्नायां तु विद्यायाम् अविद्यकमनाद्यपि ಕೊನೆಯ ಶ್ಲೋಕ ಪ್ರಬೋಧೆ ಸ್ವಪ್ನವತ್ ಸರ್ವಂ ಸಹ ಮೂಲಂ ವಿನಶ್ಯತಿ ಅನಾದ್ಯಪೀದನ್ನೋ ನಿತ್ಯಂ ಪ್ರಾಗಭಾವ ಇವ ಸ್ಫುಟಂ ಶಿಷ್ಯ ಪ್ರಶ್ನೆನ ಮಾಡ್ತಾ ಇದ್ದಾನೆ ಗುರುಗಳಿಗೆ. ಗುರುಗಳೇ, ಈ ಜೀವಭಾವ ಅನಾದಿಯಾಗಿದ್ದರೆ ನಮ್ಮ ಜನ್ಮ ಮರಣ ಚಕ್ರವೂ ಕೂಡ ನಿತ್ಯವಾಗುವುದು. ಹಾಗಾದ್ರೆ ಮುಕ್ತಿ ಯಾವಾಗ ಅನ್ನುವಂಥದ್ದು ಶಿಷ್ಯನ ಪ್ರಶ್ನೆ. ಆದರೆ ಆ ಶಿಷ್ಯನ ಪ್ರಶ್ನೆಯಲ್ಲಿ ತರ್ಕ ಇದ್ರೂ ಕೂಡ ಅಲ್ಲಿ ಜ್ಞಾನ ಕಡಿಮೆ ಇದೆ, ಅನುಭವದ ಜ್ಞಾನ ಕಡಿಮೆ ಇದೆ. ಆದ್ರಿಂದ ಗುರುಗಳು ಶಿಷ್ಯನನ್ನು ಹೊಗಳುತ್ತಾರೆ. ಹೌದಪ್ಪ, ತ್ವಂ ಸಮ್ಯಕ್ ಪೃಷ್ಟಂ, ನೀನು ಅತ್ಯಂತ ಸೊಗಸಾಗಿ ಪ್ರಶ್ನೆ ಮಾಡಿರುವೆ. ನೋಡಿ, ಗುರುಗಳಿಗೆ ಶಿಷ್ಯ ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ಶಿಷ್ಯ ಯಾವ ಹಂತದಲ್ಲಿದ್ದಾನೆ. ಆದ್ರಿಂದ ಶಿಷ್ಯ ಪ್ರಶ್ನೆ ಮಾಡಿದಾಗ ಗುರುಗಳು ಅವನ ಪ್ರಶ್ನೆಯನ್ನು ಶ್ಲಾಘಿಸ್ತಾರೆ, ಹೊಗಳುತ್ತಾರೆ, ಸ್ತುತಿಯನ್ನ ಮಾಡ್ತಾರೆ. ಹೌದಪ್ಪ, ನೀನು ಪ್ರಶ್ನೆ ಮಾಡಿರುವಂಥದ್ದು ಸಮರ್ಥಕವಾಗಿದೆ. ಆದರೆ ಜೀವಭಾವ ಇರುವಂಥದ್ದೇ ಸ್ವಪ್ನವತ್. ನೋಡಿ, ಕೊನೆಯ ಶ್ಲೋಕದಲ್ಲಿ ನಾವು ವಿಚಾರ ಮಾಡಿದ್ದೇವೆ. ಅವಿದ್ಯಾಯ ಕಾರ್ಯಸ್ಯ ಅಪಿ ದಿತ್ವಂ ತಥಾ ಇಷ್ಯತೆ. ಅವಿದ್ಯೆಯ ಕಾರ್ಯವೂ ಕೂಡ ಅನಾದಿ ಎಂಬುದು ಹೀಗೆಯೇ ಒಪ್ಪುತ್ತದೆ. ವಿದ್ಯಾಯ ಉತ್ಪನ್ನಾಯಾಂತು, ಆದರೆ ಜ್ಞಾನವು ಉತ್ಪನ್ನವಾದಾಗ ಸರ್ವಂ ಅವಿದ್ಯಕಂ ಅನಾದಿ ಅಪಿ ಪ್ರಬೋಧೆ ಸ್ವಪ್ನವತ್. ಆದ್ರೆ ಈ ಜ್ಞಾನವು ಅಂಕುರಿಸಿದಾಗ, ಜ್ಞಾನ ಆತ್ಮಜ್ಞಾನ ನಮ್ಮಲ್ಲಿ ಸ್ಫುರಣೆಯಾದಾಗ ಸರ್ವಂ ಅವಿದ್ಯಕಂ, ಅವಿದ್ಯಾ ಕಾರ್ಯವೆಲ್ಲವೂ ಕೂಡ ಅನಾದಿ ಅಪಿ, ಅನಾದಿಯಾಗಿದ್ದರೂ ಕೂಡ ಪ್ರಬೋಧೆ ಸ್ವಪ್ನವತ್. ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಗುರುಗಳು. ಸ್ವಪ್ನವನ್ನ ಕಾಣ್ತಾರೆ, ಎಲ್ಲರೂ ಕೂಡ ಕನಸನ್ನ ಕಾಣ್ತಾರೆ ಮಲಗಿರುವಾಗ. ಈಗ ನೋಡಿ, ಮಲಗಿದ್ದಾಗ ಸ್ವಪ್ನವನ್ನ ಕಾಣ್ತಾ ಇದ್ದಾನೆ ಮನುಷ್ಯ ಅಂತಂದ್ರೆ ಅರ್ಥ ಏನು? ಮನಸ್ಸು ಎಚ್ಚರವಾಗಿದೆ ಅಂತ ಅರ್ಥ. ಸಂಪೂರ್ಣವಾಗಿ ಗಾಢ ನಿದ್ರೆಯಲ್ಲಿ ಇಲ್ಲ ಅವನು. ಗಾಢ ನಿದ್ರೆಯಲ್ಲಿದ್ದಿದ್ರೆ ಸ್ವಪ್ನ ಬರ್ತಾ ಇರ್ಲಿಲ್ಲ. ಕನಸನ್ನು ನಾವು ಕಾಣ್ತಾ ಇದ್ರೆ ಮನಸ್ಸು ಎಚ್ಚರವಾಗಿದೆ ಸೂಕ್ಷ್ಮ ರೂಪದಲ್ಲಿ. ಆದರೆ ಎಚ್ಚೆತ್ತಾಗ ಎಲ್ಲಿ ಕನಸು, ಸ್ವಪ್ನ ಎಲ್ಲಿ ಇಲ್ಲ, ಅದು ಸುಳ್ಳು.
ಸ್ವಪ್ನವು ಕೇವಲ ಭ್ರಾಂತಿಜನ್ಯ, ಹೌದಲ್ಲ? ಆದ್ರೆ ಆ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಅವನಿಗೆ ಸ್ವಪ್ನವೆಲ್ಲವೂ ಕೂಡ ದಿಟ, ಎಲ್ಲ ಕನಸು ಸತ್ಯವಾಗಿ ಕಾಣ್ತಾ ಇದೆ. ಆ ದೃಶ್ಯಾವಳಿಗಳು, ಆ ಘಟನೆಗಳು, ಆ ಭಾವನೆಗಳು ಪ್ರತಿಯೊಂದು ದಿಟ, ಪ್ರತಿಯೊಂದು ಸತ್ಯವಾಗಿ ಕಾಣ್ತಾ ಇದೆ. ಎಲ್ಲಿಯವರೆಗೆ? ಸ್ವಪ್ನಾವಸ್ಥೆಯಲ್ಲಿ ಇರುವವರೆಗೆ. ನೋಡಿ, ಸ್ವಪ್ನವತ್ ಪ್ರಬೋಧೆ, ಪ್ರಬೋಧೆ ಎಚ್ಚೆತ್ತ ಕೂಡಲೇ ಆ ಸ್ವಪ್ನ ಏನಾಯ್ತು? ಓಹೋ, ಇದು ನನ್ನ ಭ್ರಾಂತಿ, ಇದು ನನ್ನ ಕನಸು, ಸತ್ಯ ಅಲ್ಲ, ಹೇಗೆ ಗೋಚರವಾಗುತ್ತೋ ಅದೇ ರೀತಿಯಲ್ಲಿ ಜ್ಞಾನ ಅಂಕುರಿಸಿದಾಗ ಅವಿದ್ಯೆಯಿಂದ ಜನ್ಯವಾದ ಎಲ್ಲವೂ ಕೂಡ ನಿಶ್ಶೇಷವಾಗುವುದು. ನೋಡಿ, ಆದ್ರೆ ಸ್ವಪ್ನ ಇರುವವರೆಗೆ ಅದೆಲ್ಲವೂ ಕೂಡ ಸತ್ಯವಾಗಿಯೇ ತೋರ್ತಾ ಇದೆ. ಉಪನಿಷತ್ತಿನಲ್ಲಿ ಮಾಂಡುಕ್ಯ ಉಪನಿಷತ್ ಹಾಗೂ ಮಾಂಡುಕ್ಯ ಕಾರಿಕೆ, ಗೌಡಪಾದಾಚಾರ್ಯರು ಆ ಮಾಂಡುಕ್ಯ ಉಪನಿಷತ್ಗೆ ಕಾರಿಕೆಗಳನ್ನು ಬರೆದಿದ್ದಾರೆ. ಅದನ್ನು ನಾವು ಸುದೀರ್ಘವಾಗಿ ಅಧ್ಯಯನ ಮಾಡಿದಾಗ ನಮಗೆ ಗೋಚರವಾಗುತ್ತೆ, ಈ ನಮ್ಮ ಇಡೀ ಜೀವನ ಏನಿದೆ, 70 ವರ್ಷ, 80 ವರ್ಷ, 90 ವರ್ಷ ಏನು ಆ ಜೀವಿತಾವಧಿ ಇದೆ, ಎಲ್ಲವೂ ಕೂಡ ದೀರ್ಘವಾದ ಸ್ವಪ್ನವೇ. ವಿಚಾರ ಮಾಡಿ, ಏನ್ ನಾವು ಎಚ್ಚರದಲ್ಲಿ ಚಟುವಟಿಕೆಗಳನ್ನು ನಡೆಸ್ತೇವೆ, ಎಲ್ಲವೂ ಕೂಡ ಸ್ವಪ್ನವೇ, ಸ್ವಪ್ನ ತುಲ್ಯಮೇವ. ಆದ್ದರಿಂದ ಎಚ್ಚಿತ್ತಾಗ ಸ್ವಪ್ನವು ಹೇಗೆ ಇಲ್ಲವಾಗುವುದು, ಅದೇ ರೀತಿಯಲ್ಲಿ ಸಹಮೂಲಂ ವಿನಶ್ಯತಿ, ಸಮೂಲವಾಗಿ ಅವಿದ್ಯಜನ್ಯವಾದ ಎಲ್ಲವೂ ಕೂಡ ನಿಶ್ಶೇಷವಾಗುವುದು. ಇದಂ ಪ್ರಾಕ್ ಅಭಾವ, ಇದಂ ಅನಾದಿ ಅಪಿ ಪ್ರಾಕ್ ಅಭಾವ ಇವ ನೌ ನಿತ್ಯಂ ಸ್ಫುಟಂ. ನೋಡಿ, ಆಚಾರ್ಯ ಶಂಕರರು ಒಂದು ಉದಾಹರಣೆಯನ್ನು ಕೊಟ್ಟು ಎಷ್ಟು ಸ್ಪಷ್ಟವಾಗಿ ನಮ್ಮ ಆ ಹುಳುಕನ್ನು, ನ್ಯೂನತೆಯನ್ನು ಹೋಗಲಾಡಿಸ್ತಾ ಇದ್ದಾರೆ. ನ್ಯೂನತೆ ಏನಿತ್ತು ಶಿಷ್ಯನದ್ದು? ಅನಾದಿಯಾಗಿದೆ ನಮ್ಮ ಜೀವಭಾವ. ಆದ್ದರಿಂದ ಈ ಜನ್ಮವರ್ಣ ಚಕ್ರವೂ ಕೂಡ ಶಾಶ್ವತವಾಗಿರುವುದು, ಮುಕ್ತಿಯೇ ಸಿಗುವುದಿಲ್ಲವಲ್ಲ ಅನ್ನುವುದು ಶಿಷ್ಯನ ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ ಗುರುಗಳು ಕೊಡ್ತಾ ಇದ್ದಾರೆ ಉದಾಹರಣೆಯ ಮೂಲಕ. ಆದ್ದರಿಂದ ಈ ಒಂದು ಅವಿದ್ಯೆ ಏನಿದೆ ಸಮೂಲವಾಗಿ ನಿಶೇಷವಾಗುವುದು ಜ್ಞಾನ ಅಂಕುರಿಸಿದಾಗ. ಆದರೆ ಈ ಪ್ರಾಕ್ ಅಭಾವ ಇವ, ಪ್ರಾಕ್ ಅಭಾವದಂತೆ, ಪ್ರಾಕ್ ಅಂದ್ರೆ ಮುಂಚಿತವಾಗಿ, ಅಭಾವ ಇಲ್ಲದಿರುವಿಕೆ. ಈಗ ನೋಡಿ, ಜೀವಭಾವ ಯಾವಾಗ ಬಂತು ನಮಗೆ? ಶರೀರ ಧಾರಣೆ ಮಾಡಿದಾಗ ಜೀವಭಾವ ಬಂತು. ನಾನು ಶರೀರ, ನನ್ನದು ಈ ಶರೀರ, ಈ ಪ್ರಪಂಚ, ಇದೆಲ್ಲವೂ ಕೂಡ ಯಾವಾಗ ಉತ್ಪನ್ನವಾಯಿತು? ಯಾವಾಗ ಶರೀರದ ತಾದಾತ್ಮ್ಯತೆ ಉಂಟಾಯಿತು, ಅಲ್ಲಿ ಪ್ರಾರಂಭವಾಯಿತು ಈ ಒಂದು ಜೀವಭಾವ, ಪ್ರಾಕ್ ಅಭಾವ. ಆದರೆ ಈ ಶರೀರ ಬರುವ ಮುನ್ನ, ಪ್ರಾಕ್ ಶರೀರವನ್ನು ತಾಳುವ ಮುನ್ನ ನಮ್ಮ ಸ್ಥಿತಿ ಹೇಗಿತ್ತು? ಈ ಶರೀರದಲ್ಲಿ ಇರಲಿಲ್ಲ. ಅಂದ್ರೇನು? ಮುಂಚಿತವಾಗಿ ಈ ಶರೀರದಲ್ಲಿ ಇರಲಿಲ್ಲ. ಹಾಗಾಗಿ ಪ್ರಾಕ್ ಅಭಾವ ಯಾವುದಿದೆಯೋ ಅದು ಅನಾತ್ಮ ವಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ತರ್ಕ ಇದು. ಆಗ ಶಿಷ್ಯನಿಗೆ ಮನವರಿಕೆಯಾಗುತ್ತೆ, ಹೌದು, ನಾನು ಪ್ರಶ್ನೆ ಮಾಡಿದ್ದೇನೋ ದಿಟ, ಆದರೆ ಇದರಲ್ಲಿ ಈ ಹುಳುಕು ನನಗೆ ಗೊತ್ತಿರಲಿಲ್ಲ. ಗುರುಗಳು ನನ್ನ ಕಣ್ಣು ತೆರೆಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗುತ್ತೆ ನೋಡಿ. ಇಲ್ಲಿ ಕಂಸದಲ್ಲಿ ಕೊಟ್ಟಿದ್ದಾರೆ ನೋಡಿ. 192ನೇ ಶ್ಲೋಕದಿಂದ 193ನೇ ಶ್ಲೋಕಗಳಲ್ಲಿ ಉಪಾಧಿಯು ಅನಾದಿಯಾಗಿರುವುದರಿಂದ ಅನಾದಿಯಾದ ಉಪಾಧಿಗೆ ನಾಶವನ್ನು ಅಪೇಕ್ಷಿಸಕೂಡದೆಂದು ಶಿಷ್ಯನು ಹೇಳಿದನು. ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಯಾವುದೋ ಒಂದು ಕಾಲದಲ್ಲಿ ಒಂದು ವಸ್ತುವು ಉತ್ಪನ್ನವಾದರೆ ಆ ವಸ್ತುವು ತನ್ನ ಉತ್ಪತ್ತಿಯ ಕಾಲಕ್ಕೆ ಮೊದಲು ಇರಲಿಲ್ಲವೆಂಬುದು ಸ್ಫುಟವಾಗಿದೆ. ಪ್ರಾಕ್ ಅಭಾವ. ಈ ಪ್ರಾಕ್ ಅಭಾವಕ್ಕೆ ಆದಿ ಇಲ್ಲ. ಆದರೆ ವಸ್ತುವು ಉತ್ಪನ್ನವಾದ ಕೂಡಲೇ ಪ್ರಾಕ್ ಅಭಾವವು ನಾಶವಾಗುತ್ತದೆ. ಹೌದಲ್ಲ? ಈ ಶರೀರ ಬರುವ ಮುನ್ನ ಇದು ಅಭಾವವಾಗಿತ್ತು, ಈ ಶರೀರ ಅಭಾವವಾಗಿತ್ತು. ಹಿಂದಿನ ಶರೀರ ಇದ್ದಿರಬಹುದು, ಆದರೆ ಈ ಶರೀರದ ಅಭಾವ ಇತ್ತು. ಯಾವಾಗ? ಈ ಶರೀರ ತಾಳುವ ಮುನ್ನ. ಆದರೆ ಶರೀರ ತಾಳಿದ ಕೂಡಲೇ ಆ ಪ್ರಾಕ್ ಅಭಾವ ಅನ್ನುವಂಥದ್ದು ನಾಶವಾಗುತ್ತದೆ. ಹೀಗೆಯೇ ಅವಿದ್ಯೆಗೆ
ಆದಿ ಇಲ್ಲದಿದ್ದರೂ ಜ್ಞಾನವು ಉತ್ಪನ್ನವಾದ ಕೂಡಲೇ ಅದು ಮಾಯವಾಗುತ್ತದೆ. ನೋಡಿ, ಮುಂದಿನ 2 ಶ್ಲೋಕಗಳಲ್ಲಿ ಇನ್ನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಶ್ರೀ ಗುರುಗಳು. ಆ 2 ಶ್ಲೋಕಗಳನ್ನು 2 ಬಾರಿ ಪಾರಾಯಣ ಮಾಡುವ, ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿ. ಅನಾದೇರಪಿ ವಿಧ್ವಂಸಃ ಪ್ರಾಗಭಾವಸ್ಯ ವೀಕ್ಷಿತಃ ಯತ್ಬುದ್ಧ್ಯುಪಾಧಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ ಜೀವತ್ವಂ ನ ತತೋನ್ಯಸ್ತು ಸ್ವರೂಪೇಣ ವಿಲಕ್ಷಣಃ ಸಂಬಂಧಸ್ತ್ಯಾತ್ಮನೋ ಬುದ್ಧ್ಯಾ ಸಂಬಂಧಸ್ತ್ವಾತ್ಮನೋ ಬುದ್ಧ್ಯಾ ಮಿಥ್ಯಾ ಜ್ಞಾನ ಪುರಸ್ಸರಃ ಯದ್ಬುದ್ಧ್ಯುಪಾಧಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ ಜೀವತ್ವಂ ನ ತತೋನ್ಯತ್ತು ಸ್ವರೂಪೇಣ ವಿಲಕ್ಷಣಂ ಸಂಬಂಧಸ್ವಾತ್ಮನೋ ಬುದ್ಧ್ಯಾ ಮಿಥ್ಯಾ ಜ್ಞಾನ ಪುರಸ್ಸರಃ. ಎಷ್ಟು ಚಂದ ಇದೆ ನೋಡಿ. अतः जिस जीवात्म जीवत्व की बुद्धि रूप उपाधि से संबंध से ही आत्मा में कल्पना हुई है, वह स्वरूप से उस आत्मा से पृथक नहीं हो सकता। बुद्धि के साथ यह आत्मा का संबंध मिथ्या ज्ञान के ही कारण है। इसकी निवृत्ति ठीक ठीक ज्ञान हो जाने से ही हो सकती है और किसी प्रकार नहीं। तथा ब्रह्म और आत्मा की एकता का ज्ञान ही वास्तविक ज्ञान है, ऐसा श्रुति का सिद्धांत है। अतः ब्रह्मात्मैक्य ज्ञान हो जाने से जीव भाव की निवृत्ति हो जाती है. आंग्ल भाषीय तात्पर्य नोडोण. A previous non-existence, even though beginningless, is observed to have an end. So, the jivahood which is imagined to be in the Atman through its relation with superimposed attributes such as the buddhi is not real. Whereas the other, the Atman, is essentially different from it. The relation between the Atman and buddhi is due to a false knowledge. What is meant by superimposed attributes? Just as a crystal placed near a red flower seems to appear as red, or when we look at a thing behind a curtain through an aperture, as the aperture becomes bigger and bigger, we see more and more of the thing behind. But we erroneously think that the thing is growing, whereas in reality, all the change takes place in the curtain only. Similarly, we see the Atman through the covering of Prakriti or nature, of which buddhi, etc. are manifestations. And nature, which is continually changing, leads us to think that the Atman back of it is changing too, which is a mistake. ನೋಡಿ, ಇಲ್ಲಿ ಗುರುಗಳು ಎಷ್ಟು ಸ್ಪಷ್ಟವಾಗಿ ಆ ಶಿಷ್ಯನ ನ್ಯೂನತೆಯನ್ನು ಹೋಗ್ಲಾಡಿಸ್ತಾ ಇದ್ದಾರೆ. ಪದಚ್ಛೇದ ನೋಡೋಣ. ಅನಾದೇಹೇ ಅಪಿ ವಿಧ್ವಂಸಃ ಪ್ರಾಕ್ ಅಭಾವಸ್ಯ ವೀಕ್ಷಿತಃ ಯದ್ ಬುದ್ಧಿ ಉಪಾಧಿ ಸಂಬಂಧಾತ್ ಪರಿಕಲ್ಪಿತಂ ಆತ್ಮನಿ ಜೀವತ್ವಂ ನ ತತಃ ಅನ್ಯಃ ತು ಸ್ವರೂಪೇಣ ವಿಲಕ್ಷಣಃ ಸಂಬಂಧಸ್ತ್ವಾತ್ಮನೋ ಬುದ್ಧ್ಯಾ
ಮಿಥ್ಯಾಜ್ಞಾನ ಪುರಸ್ಸರ. ಅನ್ವಯಾರ್ಥ ನೋಡಿಕೊಳ್ಳಿ. ಅನಾದೇಹೇ ಅಪಿ, ಅನಾದಿಯಾಗಿದ್ದರೂ ಪ್ರಾಕ್ ಅಭಾವಸ್ಯ, ಪ್ರಾಕ್ ಅಭಾವದ ವಿಧ್ವಂಸ ನಾಶವು ವೀಕ್ಷಿತ ನೋಡಲ್ಪಟ್ಟಿದೆ. ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬುದ್ಧಿ ಉಪಾಧಿ ಸಂಬಂಧಾತ್, ಬುದ್ಧಿ ಎಂಬ ಉಪಾಧಿಯ ಸಂಬಂಧದಿಂದ ಯತ್ ಯಾವುದು ಆತ್ಮನಿ ಆತ್ಮನಲ್ಲಿ ಪರಿಕಲ್ಪಿತಂ ಕಲ್ಪಿತವಾಗಿರುವುದೋ ಜೀವತ್ವಂ ಆ ಜೀವತ್ವವು ನ ನಿಜವಲ್ಲ, ತತಃ ಅದಕ್ಕಿಂತ ಅನ್ಯ ಬೇರೆಯಾದ ಆತ್ಮನು ಸ್ವರೂಪೇಣ ಸ್ವರೂಪದಿಂದ ವಿಲಕ್ಷಣ ವಿಲಕ್ಷಣನು ತು ಆದರೆ ಬುದ್ಧ್ಯಾ ಬುದ್ಧಿಯೊಡನೆ ಆತ್ಮನಃ ಆತ್ಮನ ಸಂಬಂಧವು ಮಿಥ್ಯಾಜ್ಞಾನ ಪುರಸ್ಸರ ಮಿಥ್ಯಾಜ್ಞಾನ ಪೂರ್ವಕವಾದದ್ದು. ನೋಡಿ ಈ ಎರಡು ಶ್ಲೋಕಗಳ ತಾತ್ಪರ್ಯ. ಪ್ರಾಗಭಾವವು ಅನಾದಿಯಾಗಿದ್ದರೂ ಅದಕ್ಕೆ ನಾಶವಿರುವುದು ಕಂಡುಬರುತ್ತದೆ. ಬುದ್ಧಿ ಎಂಬ ಉಪಾಧಿಯ ಸಂಬಂಧದಿಂದ ಆತ್ಮನಲ್ಲಿ ಯಾವ ಜೀವತ್ವವು ಪರಿಕಲ್ಪಿತವಾಗಿದೆಯೋ ಅದು ನಿಜವಲ್ಲ. ಆದರೆ ಉಪಾಧಿಗಿಂತ ಬೇರೆಯಾದ ಆತ್ಮನು ಸ್ವರೂಪದಿಂದ ವಿಲಕ್ಷಣನು. ಬುದ್ಧಿಯೊಡನೆ ಆತ್ಮನ ಸಂಬಂಧವು ಮಿಥ್ಯಾಜ್ಞಾನ ಪೂರ್ವಕವಾದದ್ದು. ಇದನ್ನಿನ್ನೂ ಕೂಡ ಸುಲಭವಾಗಿ ಹೇಳುವುದಾದರೆ ಒಂದು ಉದಾಹರಣೆ ಮೂಲಕ ನೋಡುವ. ಒಬ್ಬ ಮಧ್ಯ ವಯಸ್ಸಿನ ಪುರುಷ ತನ್ನ ಕೊಠಡಿಯ ಮಧ್ಯದಲ್ಲಿ ಕುಳಿತಿದ್ದಾನೆ ಅಂತ ಇಟ್ಕೊಳ್ಳೋಣ. ಒಂದು ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಮಧ್ಯ ವಯಸ್ಸಿನ ಒಬ್ಬ ಮನುಷ್ಯ, ಸುಮಾರು 50-55 ಪ್ರಾಯ, ಕುಳಿತಿದ್ದಾನೆ. ಈಗ ನೋಡಿ, ಆ ಮನುಷ್ಯನಿಗೆ ತಾನು ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿದಿದೆ. ಆದರೆ ಈಗ ಒಬ್ಬನೇ ಇದ್ದಾನೆ, ತನ್ನ ಆತ್ಮಸ್ವರೂಪದ ಅವಗಾಹನೆಯಲ್ಲಿ ತೊಡಗಿದ್ದಾನೆ. ಆದರೆ ಆ ಪ್ರಾಪಂಚಿಕ ಸಂಬಂಧ ಇದೆ ನೋಡಿ, ತನ್ನ ಒಂದು ಅಸ್ತಿತ್ವವನ್ನ ಬದಲಾವಣೆ ಮಾಡುತ್ತೆ. ಹೇಗೆ? ಆ ಮಧ್ಯ ವಯಸ್ಸಿನ ಪುರುಷ ಕೊಠಡಿಯ ಮಧ್ಯದಲ್ಲಿ ಕುಳಿತಿದ್ದಾನೆ. ಆಗ ಆತನ ತಾಯಿ ಬರ್ತಾಳೆ ಆ ಕೊಠಡಿಯ ಒಳಗೆ. ಆ ತಾಯಿಗಾಗಲೇ ಸುಮಾರು 80-85 ವಯಸ್ಸು, ಸ್ವಲ್ಪ ಗೂನು ಬೆನ್ನು, ಆ ಶರೀರವನ್ನು ಅಲುಗಾಡಿಸುತ್ತಾ ನಿಧಾನವಾಗಿ ತೆವಳುತ್ತಾ ಆ ಮಗನ ಹತ್ರ ಬರ್ತಾ ಇದ್ದಾರೆ. ಆ ಮಗ ನನಗೆ ಪ್ರಶ್ನೆ ಮಾಡ್ತಾರೆ, ಏನೋ ಗುಂಡ ಇದೆಯೇನೋ ಇಲ್ಲಿ, ಕತ್ತಲೆಯಲ್ಲಿ ಯಾಕೆ ಕುಳಿತಿದ್ಯೋ, ಲೈಟ್ ಹಾಕೊಳ್ಳೋ ಅಂತ ಹೇಳಿ ತಾಯಿ ಬರ್ತಾಳೆ ಒಳಗಡೆ. ಸ್ವಿಚ್ ಹಾಕ್ತಾಳೆ, ಆ ಕೊಠಡಿ ಬೆಳಕಾಗುತ್ತೆ. ಆಗ ಕೇಳ್ತಾನೆ ಮಗ, ಏನಮ್ಮ ಏನ್ ಬಂದದ್ದು? ಅಲ್ಲ ಕಣೋ, ಮೊನ್ನೆ ಕನ್ನಡಕ ಒಡೆದೋಗಿತ್ತಲ್ಲೋ, ರಿಪೇರಿ ಮಾಡಿಸಿದ್ಯೇನೋ? ಹಾ ಹೇಳಿದೀನಿ, ಇವತ್ತು ಸಾಯಂಕಾಲ ಕೊಡ್ತಾನೆ. ಆ ಸಂಭಾಷಣೆ ಆದ ನಂತರ ತಾಯಿ ಹೊರಟು ಹೋಗ್ತಾಳೆ. ಈಗ ನೋಡಿ, ಆ ತಾಯಿ ಬಂದ ಕೂಡಲೇ ಇವನಲ್ಲಿ ಆ ಒಂದು ಪುತ್ರದ ಒಂದು ಛಾಯೆ ಆವರಿಸಿಕೊಳ್ಳುತ್ತೆ. ಈತ ಪುತ್ರನಾಗಿ ಬಿಡ್ತಾನೆ, ತನಯ ಮಗ ಆಗಿಬಿಡ್ತಾನೆ. ಯಾವಾಗ? ತಾಯಿ ಜೊತೆ ಸಂಬಂಧ ಇದ್ದಾಗ. ತಾಯಿ ತನ್ನ ಒಂದು ಸಂಭಾಷಣೆ ಮುಗಿಸ್ಕೊಂಡು ಹೊರಟು ಹೋದ ಕೂಡಲೇ ಆ ಮಗತ್ವ, ಆ ತನಯತ್ವ, ಪುತ್ರತ್ವ ಏನಿತ್ತು ಅದು ಕೂಡ ಹೊರಟು ಹೋಗುತ್ತೆ. ಈಗ ನೋಡಿ, ಪುನಃ ತನ್ನ ಸ್ವಸ್ವರೂಪಕ್ಕೆ ವಾಪಸ್ ಬಂದುಬಿಟ್ಟ. ಮಗ ಹತ್ರಕ್ಕೆ ಬರ್ತಾನೆ, ಮಗನ ಜೊತೆ ಸಂಭಾಷಣೆ. ಮಗನಿಗೆ ಯಾವುದೋ ಒಂದು ಹೊಸ ಬೈಕ್ ಬೇಕಾಗಿರುತ್ತೆ, ಮೋಟರ್ ಬೈಕ್. ಅಪ್ಪ ಅದನ್ನು ಬುಕ್ ಮಾಡಿದೆಯಲ್ಲ, ಅದು ಬರುತ್ತಾ, ಯಾವಾಗ ಡೆಲಿವರಿ ಅಂತ ಬರ್ತಾನೆ ಮಗ. ತಕ್ಷಣ ಇದೇ ಪುರುಷ ಮಗನಾಗಿದ್ದವ ತಂದೆ ಆಗಿಬಿಡ್ತಾನೆ. ನೋಡಿ, ಅಲ್ಲೇ ಆರಕ್ಷಣದಲ್ಲಿ ತಂದೆಯ ಒಂದು ಜಾಗೃತಿ ಉಂಟಾಗ್ಬಿಡುತ್ತೆ ಅವನಲ್ಲಿ. ಮುಂಚೆ ಇರಲಿಲ್ಲ ಅದು, ಮಗ ಬಂದ ಕೂಡಲೇ ಆ ತಂದೆಯ ಜಾಗೃತಿ ಉಂಟಾಗತ್ತೆ. ಹಾ, ಅದು ಮುಂದಿನ ವಾರ ಡೆಲಿವರಿಗೆ ಅಂತ ಇದೆ, ಆಗ ಹೋಗಿ ತರುವ ಅಂತ ಹೇಳ್ತಾನೆ ಮಗನಿಗೆ. ಮಗ ಕೂಡ ಹೊರಟು ಹೋಗ್ತಾನೆ. ಮಗ ಹೊರಟು ಹೋದ ಕೂಡಲೇ ಇವನ ತಂದೆಯ ಭಾವವೂ ಕೂಡ ಕಳಚಿ ಹೋಗುತ್ತೆ. ವಿಚಾರ ಮಾಡಿ. ಹಾಗೆ ಹೆಂಡತಿ ಬರ್ತಾಳೆ, ಕಾಫಿ ತಂದು ಕೊಡ್ತಾಳೆ. ಏನಿವತ್ತು ಕಾಫಿನೇ ಕೇಳಿಲ್ವಲ್ಲ ನೀವು, ಕಾಫಿ ತಂದಿನಿ ತಗೊಳ್ಳಿ ಅಂತ ತರ್ತಾಳೆ. ಹೆಂಡತಿ ಬಂದ ಕೂಡಲೇ ಇವನಲ್ಲಿ
ವಲ್ಲಭತ್ವ, ತಾನು ಗಂಡ ಅನ್ನುವಂಥದ್ದು ಜಾಗೃತಿ ಉಂಟಾಗತ್ತೆ. ಹೌದಲ್ಲ? ಅಲ್ಲಿವರೆಗೂ ಇರಲಿಲ್ಲ ಅದು. ವಿ ಆಲ್ ಲಿವ್ ಇನ್ ರಿಲೇಟಿವ್ ಎಕ್ಸಿಸ್ಟೆನ್ಸ್. ವಿಚಾರ ಮಾಡಿ. ಹಾಗಾದ್ರೆ ಇಷ್ಟು ಸಂಬಂಧಗಳಲ್ಲಿ ಯಾವುದು ಸತ್ಯ? ಯಾವುದು ಸತ್ಯವಲ್ಲ, ಯಾವುದು ನಿಜವಲ್ಲ. ಯಾಕೆ? ಆತ್ಮಸ್ವರೂಪದಲ್ಲಿ ತಾನೊಬ್ಬನೇ. ತನ್ನ ತನವನ್ನ ಬಿಟ್ಟು ಬೇರೆ ಯಾವುದು ಇರುವುದಿಲ್ಲ. ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸುತ್ತಿರುವುದು. ಇರಲಿ, ಮುಂದಿನ ಶ್ಲೋಕವನ್ನು ನೋಡೋಣ. 202ನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ವಿನಿವೃತ್ತೇರ್ಭವೇತ್ ತಸ್ಯ ಸಮ್ಯಕ್ ಜ್ಞಾನೇನ ನಾನ್ಯಥಾ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಸಮ್ಯಕ್ ಜ್ಞಾನಂ ಶ್ರುತೇರ್ಮತಂ. ಮತ್ತೊಮ್ಮೆ. ವಿನಿವೃತ್ತೇರ್ಭವೇತ್ ತಸ್ಯ ಸಮ್ಯಕ್ ಜ್ಞಾನೇನ ನಾನ್ಯಥಾ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಸಮ್ಯಕ್ ಜ್ಞಾನಂ ಶ್ರುತೇರ್ಮತಂ. ಅತ್ಯಂತ ಸೊಗಸಾಗಿದೆ. ಮೊದಲು ಹಿಂದಿಯ ಭಾವಾನುವಾದ. अतः जिस जीवत्व की बुद्धि रूप उपाधि के संबंध से ही आत्मा में कल्पना हुई है, वह स्वरूप से उस आत्मा से पृथक नहीं हो सकता. बुद्धि के साथ यह आत्मा का संबंध मिथ्या ज्ञान के ही कारण है. इसकी निवृत्ति ठीक ठीक ज्ञान हो जाने से ही हो सकती है और किसी प्रकार नहीं. तथा ब्रह्म और आत्मा की एकता का ज्ञान ही वास्तविक ज्ञान है, ऐसा श्रुति का सिद्धांत है. अतः ब्रह्मात्मैक्य ज्ञान हो जाने से जीव भाव की निवृत्ति हो जाती है. ಇದರ ಆಂಗ್ಲ ಭಾಷೆಯ ಅನುವಾದ. The cessation of that superimposition takes place through perfect knowledge and by no other means. Perfect knowledge, according to the Shrutis, consists in the realization of the identity of the individual soul and Brahman. ಇದರ ವಿಸ್ತೃತವಾದಂತಹ ವಿಚಾರ ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಸರ್ವೇಷಾಂ ಸ್ವಸ್ತಿ ಭವತು. ಸರ್ವೇಷಾಂ ಶಾಂತಿರ್ಭವತು. ಸರ್ವೇಷಾಂ ಪೂರ್ಣಂ ಭವತು. ಸರ್ವೇಷಾಂ ಮಂಗಳಂ ಭವತು. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय. तमसो मा ज्योतिर्गमय. मृत्योर्मा अमृतंगमय. ओम शांति शांति शांति. हरिः ओम. श्री गुरुभ्यो नमः.
ಹರೇ ಓ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.